ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನೇರವಾಗಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಾಳೆಯಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಸೊ ಈ ಒಂದು ಮಾಸದ ಆಚರಣೆ ಹೇಗಿರಬೇಕು, ಇದಕ್ಕೆ ಪ್ರಿಪ್ರೇಷನ್ಸ್ ಅಂತ ನಾವೇನಾದ್ರೂ ಮಾಡ್ಕೊಳ್ಬೇಕಾಗತ್ತಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಧನುರ್ಮಾಸ ಬಹಳ ವಿಶೇಷತೆಯಿಂದ ಕೂಡಿರುವಂಥದ್ದು. ಒಂದು ತಿಂಗಳಲ್ಲಿ ನಮಗೇನಾದರೂ ಬರಬೇಕಾಗಿರತಕ್ಕಂತಹದ್ದು ಅದೃಷ್ಟಗಳಿದ್ದರೆ ಅದನ್ನು ನಾವು ಹೇಗೆ ಬರಮಾಡಿಕೊಳ್ಬೇಕು ಅಂತಂದರೆ, ಈ ಮಾಸದಲ್ಲಿ ಈಗ ಬೆಳಿಗ್ಗೆ ಎದ್ದು ಅದರ ಬಗ್ಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಮಾಡಿದ್ರು, ಏನೆಲ್ಲ ಆಯಿತು, ಇವೆಲ್ಲ ಕೂಡ ನಾನು ನಾಳೆ ಹೇಳ್ತಾ ಬರ್ಬೋದು. ಆದರೆ ಇವತ್ತು ನಾನು ನಿಮಗೆ ಮೊದಲೇ ಒಂದು ಇಂಡಿಕೇಶನನ್ನು ಕೊಡ್ತಾ ಇರೋದು, ಇವತ್ತು ನೀವು ವ್ಯವಸ್ಥೆ ಮಾಡಿಕೊಂಡು ನಾಳೆ ಬೆಳಗ್ಗೆ ಕೊಡ್ತೀರೋ ಅಥವಾ ನಾಳೆ ಸಂಜೆ ಕೂಡ ಕೊಡ್ತಾ ಬನ್ನಿ. ಒಟ್ಟಾರೆ ಮೊದಲ ದಿನವೇ ಕೊಡಿ. ಒಂದು ರೀತಿ ಸುಂಟರ್ ಗಾಳಿ ಅಂತಾರಲ್ಲ, ಆ ಸುಂಟರ್ ಗಾಳಿಯಾಗಿ ಒಂದು ತಿಂಗಳ ಒಳಗಡೆ ನಿಮಗೇನು ಬೇಕೋ ಅದು ಬರಬಹುದು. ಕೆಲವೊಬ್ಬರು ಕೆಲಸ ಬೇಕು ಅಂತ ಒದ್ದಾಟ ಮಾಡಿ ಇಂಟ್ರೂ ಮಾಡಿ ಫೇಲ್ ಆಗಿ ಅಟೆಂಡ್ ಆಗಿ ಆಗಲೇ ಇಲ್ಲ. ಇನ್ನು ಕೆಲವೊಬ್ಬರು ಯಾವುದೋ ಪ್ರಯತ್ನ ಪಟ್ಟು ಆ ಕೆಲಸ ಸಕ್ಸಸ್ ಆಗಲೇ ಇಲ್ಲ. ಇದರ ಇನ್ನು ಏನಿದಾವೋ ನಿಮಗೆ ಗೊತ್ತಿಲ್ವಲ್ಲ, 108 ಇರ್ತವೆ. ಅದು ಯಾವುದಾದ್ರೂ ಆಗಿರಬಹುದು. ಇದೇ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹೆಸರು ಬೇಳೆ, ಬೆಲ್ಲ, ತುಪ್ಪ, ಪುಷ್ಪಗಳೊಂದಷ್ಟು, ತೆಂಗಿನಕಾಯಿ ಒಂದಷ್ಟು, ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನಾಳೆ ಸಂಜೆ ಒಳಗಡೆ ಯಾವುದಾದ್ರೂ ವಿಷ್ಣುವಿನ ಆಲಯಕ್ಕೆ ಕೊಟ್ಟು ಬರತಕ್ಕಂತಹದ್ದನ್ನು ಮಾಡಿ. ಒಟ್ಟಾರೆ ಇವರು ಏನು ಮಾಡಬೇಕು ಅಂತಂದರೆ, ಇದನ್ನು ತಗೊಂಡು ಏನೂ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಇನ್ನು ಪ್ರಸಾದವಾಗಿಯೇ ಇದನ್ನು ಮಾರ್ಪಾಟು ಮಾಡಿ ಅದನ್ನು ಭಕ್ತರಿಗೆ ಹಂಚಬೇಕು. ಹೆಸರು ಬೇಳೆ, ಬೆಲ್ಲ, ಅಕ್ಕಿ ಕೂಡ ಕೊಡಬಹುದು. ಹೆಸರು ಬೇಳೆ, ಬೆಲ್ಲ, ಅಕ್ಕಿ, ತುಪ್ಪ, ಒಂದಷ್ಟು ಪುಷ್ಪಗಳು, ತೆಂಗಿನಕಾಯಿ ಇಷ್ಟು ಕೊಟ್ಟು ಬರ್ತೀನಿ ಅಂತಂದರೆ, ಬಹುಶಃ ನೀವೊಂದು ಸಮಾಜ ಸೇವೆ ಮಾಡಿದ ಹಾಗೇನೆ, ಶರಣರ ಸೇವೆ ಮಾಡಿದ ಹಾಗೇನೆ, ಶಿವನ ಸೇವೆ ಮಾಡಿದ ಹಾಗೇನೆ, ವಿಷ್ಣುವಿನ ಸೇವೆ ಮಾಡಿದ ಹಾಗೇನೆ, ನೀವು 1 ವರ್ಷ ಯಾವುದೋ ಆರಾಧನೆ ಮಿಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಬೇಕಾಗಿರತಕ್ಕಂತಹದ್ದನ್ನು ಪಡ್ಕೊಳ್ಬೇಕಾದ್ರೆ ಅಲ್ಲಿ ಮಿಸ್ ಮಾಡ್ಕೊಂಡಿರ್ಬೋದು. ನೀವೇ ಇದನ್ನು ಪಡ್ಕೊಳ್ತೀರಿ. 1 ತಿಂಗಳ ಒಳಗಡೆ ಏನು ಆಂಡಾಡಿ ಹೇಳಿರ್ತಕ್ಕಂತಹ ತಿರುಪ್ಪಾವೆಯನ್ನು ನೀವು ಕೇಳಿ, ಪರವಾಗಿ ನಿಧಾನಕ್ಕೆ ಅದನ್ನು ಯೂಟ್ಯೂಬ್ ಓದಕ್ಕೆ ಸಿಗುತ್ತೆ ನಿಮಗೆ. ಅಂತಹ ತಿರುಪ್ಪಾವೆಯನ್ನು ಕೇಳಿಸ್ಕೊಳ್ಳುವಂಥದ್ದು, ಅಥವಾ ನೀವು ಕೂಡ ಹೇಳ್ತಕ್ಕಂಥದ್ದು, ಮಾರ್ಹಳ್ಳಿ ತಿಂಗಳ ಮದಿನಿರೆಯಿಂದ ನನ್ನ ನಾಳಾಲ್ ನೀರಾಡ ಪೋದವೀರ್ ಅನ್ನೋದೊಂದು ಮಂತ್ರ ಬರುತ್ತೆ. ಅದನ್ನು ಕೇಳಿಸ್ಕೊಳ್ಳೋದು. ಇದನ್ನು ಕೇಳಿಸ್ಕೊಳ್ಳೋಕ್ಕೂ ನಮಗಾಗಲ್ಲ ಗುರುಗಳೇ, ಹೇಳೋಕ್ಕೂ ನಮಗಾಗಲ್ಲ ಗುರುಗಳೇ. ಅಂತಂದರೆ ಇಷ್ಟು ಪದಾರ್ಥಗಳು ಕೊಟ್ಟರೆ ಆ ಪ್ರತಿಫಲ ನಾವು ಪಡ್ಕೊಂಡು ಹಾಗೇನಂತೆ. ಯಾರು ಏನಾದರೂ ಒಂದು ಸೇವೆ ಮಾಡಬೇಕು, ಒಂದು ದೇವಸ್ಥಾನ ಅಂತಂದರೆ ಅಥವಾ ಯಾವುದೋ ಒಂದು ಕಚೇರಿ ಅಂತಂದರೆ ಎಷ್ಟು ಜನ ಕೆಲಸ ಮಾಡ್ತಾರಲ್ಲಿ, ಎಕ್ಸಿಕ್ಯೂಟಿವಿಂದ ಹಿಡಿದು ಅಲ್ಲಿ ಬಾಗಿಲಲ್ಲಿ ಸೆಕ್ಯೂರಿಟಿ ತನಕ ಅಲ್ಲಿ ಕೆಲಸ ಮಾಡ್ತಾರೆ. ಅವರವರ ಲೆವೆಲ್ಗೆ, ಅವರವರ ಸ್ಥಾಯಿಗೆ ಕೆಲಸ ಮಾಡ್ತಾರೆ. ಒಟ್ಟಾರೆ ಅವರವ್ರದ್ದೇನೇ ಪಡ್ಕೊಂಡೇ ತೀರ್ತಾರೆ. ದೇವಸ್ಥಾನವೂ ಅಷ್ಟೇ, ಪರಿಚಾರಕ, ಆ ಪರಿಚಾರಕನ ಸಂಬಳ ಪಡ್ಕೊಳ್ತಾರೆ. ಪ್ರಧಾನವಾಗಿರೋ ಸಂಬಳವನ್ನು ಪಡ್ಕೊಳ್ತಾರೆ. ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಸಂಬಳವನ್ನು ಪಡ್ಕೊಳ್ತಾರೆ. ಅಲ್ಲಿರ್ತಕ್ಕಂತಹ ಕೆಲಸ ಮಾಡುವವರು, ಸೇವೆ, ಅವರು ಕೂಡ ಪಡ್ಕೊಳ್ತಾರೆ. ಅಲ್ಲಿ ಪಾತ್ರ ತೊಳೆಯುವವರು, ದೇವರ ಸುತ್ತಮುತ್ತ ಏನು ದೇವಸ್ಥಾನದಲ್ಲಿ ಕೆಲಸ ಗುಡಿಸ್ತಾರೆ, ಅವ್ರ ಸಂಬಳ ಅವ್ರು ಪಡ್ಕೊಳ್ತಾರೆ. ಹಾಗೆ ನೀವು ಯಾವುದೂ ಸೇವೆಯನ್ನು ಮಾಡಲಿಕ್ಕಾಗಲಿ, ಎಷ್ಟೆಲ್ಲವೂ ಕೂಡ ಸೇರಿ ಎಕ್ಸಿಕ್ಯೂಟಿವ್ ಎಷ್ಟು ಪ್ರಧಾನವಾಗಿರ್ತಕ್ಕಂಥವ್ರು ಪಡ್ಕೊಳ್ತಾರೋ ಅಷ್ಟನ್ನು ಪಡ್ಕೊಳ್ಳೋಣ ಅಂತಂದರೆ, ಇಷ್ಟೂ ದಿನಗಳ ಪ್ರಯತ್ನದ ಫಲ ವಿಫಲವಾಗಿದೆ, ಪ್ರತಿಫಲ ಪಡ್ಕೊಳ್ಳೋಣ ಅಂತಂದರೆ ಈ ಪದಾರ್ಥಗಳನ್ನು, ಅದರಲ್ಲಿ ಹೆಸರು ಬೇಳೆ ಬಹಳ ಪ್ರಧಾನವಾಗಿರುತ್ತದೆ. ಬಹಳ ಈ ಬೀಜಾಕ್ಷರ ಹಾಕಿ ಒಂದು ಯಂತ್ರವನ್ನು ಕಟ್ಟಿಕೊಂಡು ಅದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರೋ ಅದರ 10 ಪಟ್ಟು ಶಕ್ತಿ ಇರುತ್ತೆ. ಈ ತಿಂಗಳ ಮೊದಲ ದಿನ ನೀವು ಹೆಸರು ಬೇಳೆ ದಾನ ಮಾಡಿದ್ದೆ ಆದರೆ, ಅದಕ್ಕಾಗಿ ಈ ವಿಶೇಷತೆಯನ್ನು ನೀವು ಮಾಡಿಕೊಳ್ಳಿ. ಇನ್ನು ಉಳಿದಾಗ ನಿಮಗೆ ಆ ಮಾಸದ ಬಗ್ಗೆ ಎಲ್ಲ ನಾಳೆ ತಿಳಿಸ್ಕೊಳ್ತೀನಿ. ಖಂಡಿತ ಗುರುಗಳೇ. ಸೊ ನಾಳೆ ಧನುರ್ಮಾಸ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಮಾಸದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಜೊತೆಗೆ ನಾಳೆ ಕೂಡ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೀರಾ. ಹೆಸರು ಬೆಳೆಯ ಮಹತ್ವವನ್ನು ಕೂಡ ತಿಳಿಸ್ಕೊಡ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.